ಎಲ್ರಿಗೂ ನಮಸ್ಕಾರ. ನಾನು ಅನುರಾಧಾ ಭಟ್. ಅಭಿಜ್ಞಾ ಲಾ ಸೀರೀಸ್ ಯೂಟ್ಯೂಬ್ ಚಾನಲಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಸೀರೀಸ್ ಏನು ಮಾಡ್ತಾ ಇದ್ವಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ, ಅದರ ಕೊನೆಯ ಭಾಗವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಅದೇನೆಂದರೆ, ಅಭಿಜ್ಞಾ ಲಾ ಸೀರೀಸ್ ವತಿಯಿಂದ ಒಂದು ಹೊಸದಾದ ನೋಟ್ಸ್ ರಿಲೀಸ್ ಆಗಿದೆ. ಅದು ಯಾವುದು ಅಂದರೆ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಮೇಲೆ ಒಂದು ಕ್ವಿಕ್ ನೋಟ್ಸ್ ಫಾರ್ ಜುಡಿಷರಿ ಎಕ್ಸಾಮ್ಸ್ ಅಂತ ರಿಲೀಸ್ ಆಗಿದೆ. ಇದು ಎಲ್ಲ ಜುಡಿಷರಿ ಎಕ್ಸಾಮ್ಸ್ ಇರ್ಬೋದು, CA ಎಕ್ಸಾಮ್ಸ್ ಇರ್ಬೋದು, ಅದರಲ್ಲಿ ಕಾಂಟ್ರಾಕ್ಟ್ ಆ್ಯಕ್ಟ್ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು ಏನಿದೆ ಅದೆಲ್ಲವನ್ನು ಕವರ್ ಮಾಡಿ ಕೇವಲ 150 ಪೇಜಸ್ಗಳಲ್ಲಿ ಕವರ್ ಮಾಡಲಾಗಿದೆ ಇದನ್ನು. ಮತ್ತು ಇದರ ಇನ್ನೊಂದು ವಿಶೇಷತೆ ಏನು ಅಂದರೆ, ಇದರ ಲಾಸ್ಟಲ್ಲಿ ಈ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸಲ್ಲಿ ಇಲ್ಯುಸ್ಟ್ರೇಷನ್ಸ್ ಮತ್ತು ಕೇಸ್ ಲಾಸ್ ಮೇಲೆ ಕ್ವಶನ್ಸ್ಗಳನ್ನು ತುಂಬ ಕೇಳಲಾಗತ್ತೆ. ಆ ಕ್ವಶನ್ಸನ್ನು ಸಾಲ್ವ್ ಮಾಡುವ ದೃಷ್ಟಿಯಿಂದ ಈ ಎಲ್ಲ ಇಂಪಾರ್ಟೆಂಟ್ ಇಲ್ಯುಸ್ಟ್ರೇಷನ್ಸ್ ಕೇಸ್ ಲಾಸ್ಗಳನ್ನು ಒಂದು ಆರ್ಗನೈಸ್ ಮಾಡಿ ಒಂದು ಟ್ಯಾಬ್ಯುಲರ್ ರೆಪ್ರೆಸೆಂಟೇಷನ್ ಮೂಲಕ ಇಲ್ಲಿ ಬುಕ್ಕಿನ ಲಾಸ್ಟಲ್ಲಿ ಕೊಡಲಾಗಿದೆ. ಮತ್ತು ನಿಮಗೆ ಒಂದು ವೇಳೆ ಈ ಬುಕ್ಕನ್ನು ಪರ್ಚೇಸ್ ಮಾಡಲಿಕ್ಕೆ ಇಷ್ಟ ಇದ್ದರೆ ನೀವು ಇದನ್ನು ಅಭಿಜ್ಞಾ ಲಾ ಸೀರೀಸ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಸ್ಟೋರಿಗೆ ಹೋಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ನಿಮಗೆ ಇದರ ಬೆಲೆ ಎಷ್ಟು ಅಂದರೆ ₹365. ಇದರ ಬೆಲೆ $399 ಆಗಿದ್ದು ಡಿಸ್ಕೌಂಟ್ ಆಗಿ ನಿಮಗೆ ₹365 ಸಿಗುತ್ತೆ. ನೀವು ಇದನ್ನು ಅಮೆಝಾನ್ ಮೂಲಕ ಕೂಡ ಇದನ್ನು ಪರ್ಚೇಸ್ ಮಾಡಬಹುದಾಗಿದೆ. ಈಗ ನೆಕ್ಸ್ಟ್ ನಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ನಾವು ಶುರು ಮಾಡೋಣ. ಈ ಸೆಷನಲ್ಲಿ ನಾವು ಇಷ್ಟು ಸೆಕ್ಷನ್ಸ್ಗಳನ್ನು ಕವರ್ ಮಾಡ್ತಾ ಇದ್ದೇವೆ. ಇದು ಯಾವ ಯಾವ ಕಾನ್ಸೆಪ್ಟ್ ಮೇಲೆ ಇರೋದು ಅಂತ ನೋಡೋದಾದರೆ, ಈ ಎರಡು ಇದು ಬೇಲ್ಮೆಂಟ್ ಮೇಲೆ ಬರುವಂತಹ ಸೆಕ್ಷನ್ಸ್ಗಳು. ಈ 3 ಸೆಕ್ಷನ್ಸ್ಗಳೇನಿವೆ ಇದು ಏಜೆನ್ಸಿಯ ಮೇಲೆ ಬರುವಂಥ ಸೆಕ್ಷನ್ಸ್ಗಳು. ಈ ಸೆಕ್ಷನ್ಸ್ನ ಮೇಲೆ ಇರುವಂಥ ಇಲ್ಯುಸ್ಟ್ರೇಷನ್ಸ್ಗಳನ್ನು ನಾವಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. First question. X hires a carriage of Y. The carriage is unsafe, though Y is not aware of it and X is injured. For the injury to X, Y is. ಇದರಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂದರೆ, ಬೇಲ್ಮೆಂಟ್. ಬೇಲ್ಮೆಂಟ್ ಅಂದರೆ ಏನು? ಬೇಲ್ಮೆಂಟ್ ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಉದ್ದೇಶಕ್ಕಾಗಿ ಅವನ ವಸ್ತುಗಳನ್ನು ಕೊಡ್ತಾನೋ, ಆ ಉದ್ದೇಶ ಪೂರ್ತಿಯಾದ ನಂತರ ಆ ವಸ್ತುಗಳನ್ನು ಇವನು ಯಾರು ಕೊಟ್ಟಿದ್ದಾರೋ ಅವರಿಗೆ ವಾಪಸ್ ಕೊಡುವಂಥ ಇಂಥ ಟ್ರಾನ್ಸಾಕ್ಷನಿಗೆ ಬೇಲ್ಮೆಂಟ್ ಅಂತ ಕರಿತೇವೆ. ಇದನ್ನು ವಾಪಸ್ಸಾದರೂ ಕೊಡ್ಬೋದು ಅಥವಾ ಇವನ ಇನ್ಸ್ಟ್ರಕ್ಷನ್ ಮೇರೆಗೆ ಅದನ್ನು ಡಿಸ್ಪೋಸ್ ಕೂಡ ಮಾಡ್ಬೋದು. ಇಂಥ ಟ್ರಾನ್ಸಾಕ್ಷನಿಗೆ ಬೇಲ್ಮೆಂಟ್ ಅಂತ ಕರೀತಾರೆ. ಈ ಬೇಲ್ಮೆಂಟಲ್ಲಿ ಇವನಿಗೆ ಬೇಲರ್ ಅಂತ ಕರೀತಾರೆ. ಯಾರಿಗೆ ವಸ್ತುವನ್ನು ಕೊಡಲ್ಪಟ್ಟಿದೆಯೋ ಅವನಿಗೆ ಬೇಲಿ ಅಂತ ಕರೀತಾರೆ. ಈ ಬೇಲರಲ್ಲಿ 2 ಟೈಪ್ ಆಫ್ ಬೇಲರ್ಸನ್ನು ನೋಡ್ಬೋದು. ಒಂದು ಗ್ರ್ಯಾಟ್ಯೂಟಸ್ ಬೇಲರ್ ಅಂತ ಕರಿಬಹುದು, ಇನ್ನೊಂದು ಬೇಲರ್ ಫಾರ್ ರಿವಾರ್ಡ್ ಅಂತ ನೋಡ್ಬೋದು. ಗ್ರ್ಯಾಟ್ಯೂಟಸ್ ಬೇಲರ್ ಅಂದರೆ ಯಾರು ಒಂದು ವಸ್ತುವನ್ನು ಫ್ರೀಯಾಗಿ ಉಪಯೋಗಿಸ್ಲಿಕ್ಕೋಸ್ಕರ ಬೇರೆಯವರಿಗೆ ಕೊಡ್ತಾನೋ ಅಂಥ ವ್ಯಕ್ತಿಗೆ ಗ್ರ್ಯಾಟ್ಯೂಟಸ್ ಬೇಲರ್ ಅಂತ ಕರಿಬೋದು. ಬೇಲರ್ ಫಾರ್ ರಿವಾರ್ಡ್ ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಅವನ ವಸ್ತುಗಳನ್ನು ಒಂದು ಕನ್ಸಿಡ್ರೇಷನಿಗಾಗಿ ಅವನು ಆ ವಸ್ತುವನ್ನು ಕೊಡ್ತಾನೋ ಅವನಿಗೆ ಬೇಲರ್ ಫಾರ್ ರಿವಾರ್ಡ್ ಅಂತ ಕರಿಬೋದು. ಸೆಕ್ಷನ್ 150 ಈ ಬೇಲರ್ಸ್ಗೆ ಇರುವಂಥ ಡ್ಯೂಟೀಸ್ಗಳ ಬಗ್ಗೆ ಹೇಳುತ್ತೆ. ಅದರ ಪ್ರಕಾರ ಯಾವಾಗ ಒಬ್ಬ ಬೇಲರಿಗೆ ತಾನು ಕೊಡುವಂಥ ವಸ್ತುದಲ್ಲಿ ಏನಾದರೂ ಒಂದು ಡಿಫಾಲ್ಟ್ ಇದೆ ಅಂತ ಗೊತ್ತಿದ್ದರೆ, ಇದು ಯಾವ ಬೇಲರ್ ಬಗ್ಗೆ ಮಾತಾಡ್ತಾ ಇದ್ದೇವೆ? ಗ್ರ್ಯಾಟ್ಯೂಟಸ್ ಬೇಲರ್ನ ಡ್ಯೂಟಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಾವಾಗ ಆ ಬೇಲರಿಗೆ ತಾನು ಯಾವ ಗೂಡ್ಸನ್ನು ಬೇಲ್ ಮಾಡ್ತಾ ಇದ್ದೇನೋ ಅದರಲ್ಲಿ ಒಂದು ಫಾಲ್ಟ್ ಇದೆ ಅಂತ ಗೊತ್ತಿದ್ರೂ ಅದನ್ನು ಇವನಿಗೆ ಕೊಟ್ಟಾಗ ಅದರಿಂದ ಅವನಿಗೆ ಹಾನಿ ಉಂಟಾದರೆ ಇವನು ಅದನ್ನು ಕಾಂಪನ್ಸೇಟ್ ಮಾಡಬೇಕು ಅನ್ನೋದು ಸೆಕ್ಷನ್ 150 ಹೇಳುತ್ತೆ. ಈ ಬೇಲರ್ ಫಾರ್ ರಿವಾರ್ಡಲ್ಲಿ ಏನಾಗುತ್ತೆ, ಇದರಲ್ಲಿ ಆ ಡಿಫಾಲ್ಟ್ ಬಗ್ಗೆ ಈ ಬೇಲರಿಗೆ ಬೇಲರ್ ಫಾರ್ ರಿವಾರ್ಡ್ ಏನಿರ್ತಾನೆ ಅವನು ಕೊಡುವಂಥ ವಸ್ತುದಲ್ಲಿ ಏನೋ ಒಂದು ಫಾಲ್ಟ್ ಇದೆ ಅಂತ ಗೊತ್ತಿರಲೇಬೇಕಂತ ಇಲ್ಲ. ಅವನಿಗೆ ಗೊತ್ತಿಲ್ಲದಿದ್ರೂ ಸಹ ಆ ಫಾಲ್ಟ್ನಿಂದ ಏನಾದರೂ ಬೇಲಿಗೆ ತೊಂದರೆ ಆದರೆ ಆಗ ಅವನು ಕಾಂಪನ್ಸೇಟ್ ಮಾಡಲಿಕ್ಕೆ ಲಯಬಲ್ ಆಗಿರ್ತಾನೆ ಅನ್ನೋದು ಸೆಕ್ಷನ್ 150 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಹೇಳುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ ಹೈಯರ್ಸ್ ಅ ಕ್ಯಾರೇಜ್ ಆಫ್ ವೈ. ಇಲ್ಲಿ ವೈ ತನ್ನ ಕ್ಯಾರೇಜನ್ನು ಎಕ್ಸಿಗೆ ಬಾಡಿಗೆಗೆ ಕೊಟ್ಟಿರ್ತಾನೆ. ಹಾಗಾಗಿ ಇಲ್ಲಿ ಅವನು ಯಾವ ತರಹದ ಬೇಲರ್ ಆಗ್ತಾನೆ, ಅವನು ಬೇಲರ್ ಫಾರ್ ರಿವಾರ್ಡ್ ಅಂತ ಕರೆಸ್ಕೊಳ್ತಾನೆ. ಯಾಕೆಂದರೆ ಅವನು ಬಾಡಿಗೆಗೋಸ್ಕರ ಅವನ ವಸ್ತುವನ್ನು ಬೇಲ್ ಮಾಡ್ತಾ ಇದ್ದಾನೆ.
ದ ಕ್ಯಾರೇಜ್ ಈಸ್ ಅನ್ಸೇಫ್, ಆ ಕ್ಯಾರೇಜ್ ಅನ್ಸೇಫ್ ಆಗಿರುತ್ತೆ. ದೋ ವೈ ಈಸ್ ನಾಟ್ ಅವೇರ್ ಆಫ್ ಇಟ್ ಆ್ಯಂಡ್ ಎಕ್ಸ್ ಈಸ್ ಇಂಜರ್ಡ್, ಇವನು ವೈಗೆ ಗೊತ್ತಿಲ್ಲದಿದ್ರೂ ಸಹ ಒಂದು ವೇಳೆ ಎಕ್ಸಿಗೆ ಇಂಜುರಿ ಆದರೆ, ಬೇಲಿಗೆ ಇಂಜುರಿ ಆದರೆ, ಫಾರ್ ದ ಇಂಜುರಿ ಟು ಎಕ್ಸ್ ವೈ ಈಸ್ ಲಯಬಲ್ ಆಗ್ತಾನೆ. ಇಲ್ಲಿ ಆನ್ಸರ್ ಯಾವುದು ಅದಕ್ಕೆ? ಇಲ್ಲಿ ಆನ್ಸರ್ ಎ, ಲಯಬಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. A leaves a cow in the custody of B to be taken care of. The cow has a calf in the absence of any contract to the contrary. ಇಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ? ಸೆಕ್ಷನ್ 163 ಬೇಲಿಯ ಒಂದು ಡ್ಯೂಟಿಯ ಬಗ್ಗೆ ಹೇಳುತ್ತೆ. ಬೇಲಿಗೆ ತುಂಬ ಡ್ಯೂಟೀಸ್ಗಳಿದೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಸೆಕ್ಷನ್ಸ್ ಪ್ರಕಾರ. ಅದರಲ್ಲಿ ಒಂದು ಡ್ಯೂಟಿ ಏನು ಅಂದರೆ, ಯಾವಾಗ ಬೇಲ್ ಮಾಡಿರುವಂಥ ವಸ್ತುವಿಗೆ ಒಂದು ನ್ಯಾಚುರಲ್ ಇನ್ಕ್ರೀಸ್ ಆಗುತ್ತೋ ಅಥವಾ ಏನಾದರೂ ಒಂದು ಪ್ರಾಫಿಟ್ ಆಗುತ್ತೋ, ಅಂತಹ ಪ್ರಾಫಿಟನ್ನು ಆ ಬೇಲ್ ಮಾಡಿರುವಂಥ ವಸ್ತುವಿನ ಜೊತೆಗೆ ಬೇಲರಿಗೆ ಹಿಂತಿರುಗಿಸುವಂಥದ್ದು ಇವನ ಕರ್ತವ್ಯ ಆಗಿರುತ್ತೆ, ಬೇಲಿಯ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಇಲ್ಲಿ ಏನಿದೆ, ಇಲ್ಲಿ ಎ ಲೀವ್ಸ್ ಇನ್ ದ ಕಸ್ಟಡಿ ಆಫ್ ಬಿ. ಇಲ್ಲಿ ಎ ಬೇಲರ್, ಬಿ ಬೇಲಿ. ಇವನ ಕಸ್ಟಡಿಯಲ್ಲಿ ಅವನು ಒಂದು ಕೌವನ್ನು, ಒಂದು ದನವನ್ನು ಇಟ್ಟಿದ್ದಾನೆ. ದ ಕೌ ಹ್ಯಾಸ್ ಅ ಕಾಫ್, ಈಗ ಈ ದನಕ್ಕೆ ಒಂದು ಕರು ಆಗುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಎನಿ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ, ಇದರ ವಿರುದ್ಧವಾಗಿ ಒಂದು ಕಾಂಟ್ರಾಕ್ಟ್ ಇರದ ಪಕ್ಷದಲ್ಲಿ ಏನಾಗತ್ತೆ, ಈ ಕಾಫನ್ನು ಸಹ ಇವನು ಕೌನ ಜೊತೆಗೆ ಹಿಂತಿರುಗಿಸ್ಬೇಕಾಗತ್ತೆ ಅನ್ನೋದು ಸೆಕ್ಷನ್ 163 ಹೇಳುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗತ್ತೆ? ಬಿ ಈಸ್ ಬೌಂಡ್ ಟು ಡೆಲಿವರ್ ಓನ್ಲಿ ದ ಕೌ ಟು ಎ ಅಲ್ಲ, ಬಿ ಈಸ್ ಬೌಂಡ್ ಟು ಡೆಲಿವರ್ ದಿ ಕಾಫ್ ಆ್ಯಸ್ ವೆಲ್ ಆಸ್ ಕೌ ಟು ಎ. ಇಲ್ಲಿ ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 3 ಕ್ವಶನ್ಸು ಏಜೆನ್ಸಿಯ ಮೇಲೆ ಬರುವಂಥ ಕ್ವಶನ್ನು. ಇದು ಏನು ಹೇಳುತ್ತೆ? ಎ ಗಿವ್ಸ್ ಅಥಾರಿಟಿ ಟು ಬಿ ಟು ಸೆಲ್ ಎಸ್ ಲ್ಯಾಂಡ್ ಆ್ಯಂಡ್ ಟು ಪೇ ಹಿಮ್ಸೆಲ್ಫ್ ಔಟ್ ಆಫ್ ದಿ ಪ್ರೊಸೀಡ್ಸ್ ದ ಡೆಟ್ಸ್ ಡ್ಯೂ ಟು ಹಿಮ್ ಫ್ರಮ್ ಎ ಇನ್ ದ ಆಬ್ಸೆನ್ಸ್ ಆಫ್ ಆ್ಯನ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್. ಇಲ್ಲಿ ಯಾವ ಸೆಕ್ಷನ್ ಬರುತ್ತೆ? ಇಲ್ಲಿ ಸೆಕ್ಷನ್ 202 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಬರುತ್ತೆ. ಇರ್ರಿವೋಕೇಬಲ್ ಏಜೆನ್ಸಿ ಅಂತ ನಾವು ಕಾಣ್ತೇವೆ. ಏಜೆನ್ಸಿಯಲ್ಲಿ ಇರ್ರಿವೋಕೇಬಲ್ ಏಜೆನ್ಸಿ. ಇರ್ರಿವೋಕೇಬಲ್ ಏಜೆನ್ಸಿ ಅಂದರೆ ಏನು? ಯಾವ ಏಜೆನ್ಸಿಯನ್ನು ಹಿಂತೆಗೆದುಕೊಳ್ಳಿಕ್ಕೆ ಆಗೋದಿಲ್ವೋ, ರಿವೋಕ್ ಮಾಡಲಿಕ್ಕೆ ಆಗೋದಿಲ್ವೋ ಅಂಥ ಏಜೆನ್ಸಿಯನ್ನು ಇರ್ರಿವೋಕೇಬಲ್ ಏಜೆನ್ಸಿ ಅಂತ ಕರೀತಾರೆ. ಇರ್ರಿವೋಕೇಬಲ್ ಏಜೆನ್ಸಿಯಲ್ಲಿ ಯಾವ ಸಂದರ್ಭಗಳಲ್ಲಿ ಒಂದು ಏಜೆನ್ಸಿ ಇರ್ರಿವೋಕೇಬಲ್ ಆಗತ್ತೆ ಅನ್ನೋದು ಹಲವಾರು ಸಂದರ್ಭಗಳನ್ನು ಕೊಡಲಾಗಿದೆ. ಅದರಲ್ಲಿ ಒಂದು ಯಾವಾಗ ಅಂದರೆ, ಯಾವಾಗ ಒಂದು ಏಜೆನ್ಸಿಯನ್ನು ಒಬ್ಬ ಏಜೆಂಟಿಗೆ ಯಾಕೆ ಕೊಡಲಾಗತ್ತೆ? ಇವನ ಇಂಟ್ರೆಸ್ಟನ್ನು, ಯಾವುದೋ ಒಂದರ ಮೇಲೆ ಇರುವಂಥ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ರಕ್ಷಿಸಲಿಕ್ಕೋಸ್ಕರ ಅವನನ್ನು ಏಜೆಂಟಾಗಿ ಒಂದು ಅಪಾಯಿಂಟ್ ಮಾಡಿಕೊಂಡಿದ್ರೆ, ಅಂಥ ಸಂದರ್ಭದಲ್ಲಿ ಈ ಪ್ರಿನ್ಸಿಪಲ್ ಏನಿರ್ತಾನೆ ಅವನು ಆ ಏಜೆನ್ಸಿಯನ್ನು ಯೂನಿಲ್ಯಾಟ್ರಲಿ ಅವನೊಬ್ಬನೇ ಅದನ್ನು ರಿವೋಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೆಕ್ಷನ್ 202 ಹೇಳುತ್ತೆ. ನಾವು ಇದನ್ನು ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋದಾದರೆ, ಇಲ್ಲಿ ಇಬ್ಬರು ಎ ಮತ್ತು ಬಿ ಅಂತ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಎ ಕ್ರೆಡಿಟರ್, ಸಾಲ ಕೊಟ್ಟವನು, ಇಲ್ಲಿ ಬಿ ಡೆಟರ್, ಸಾಲ ಪಡ್ಕೊಂಡವನು. ಈಗ ಒಂದು ವೇಳೆ ಈ ಡೆಟರ್ ಈ ಕ್ರೆಡಿಟರಿಗೆ ಹಣ ವಾಪಸ್ ಕೊಡಬೇಕು. ಆ ಹಣ ವಾಪಸ್ ಕೊಡಲಿಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಇವನನ್ನು ಏಜೆಂಟಾಗಿ ಅಪಾಯಿಂಟ್ ಮಾಡ್ಕೊಳ್ತಾನೆ. ಯಾವುದಕ್ಕೆ? ಇವನಿಗೆ ಕೆಲವೊಂದು ರೆಂಟ್ಸ್ಗಳು, ಬಾಡಿಗೆ ಹಣಗಳು ಬರಲಿಕ್ಕಿರುತ್ತೆ. ಈ ರೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೋಸ್ಕರ ಈ ಕ್ರೆಡಿಟರನ್ನು ಏಜೆಂಟಾಗಿ ಅಪಾಯಿಂಟ್ ಮಾಡ್ಕೊಳ್ತಾನೆ. ಆ ಬಂದಿರುವಂಥ ರೆಂಟ್ ಹಣದಿಂದ ಅವನಿಗೆ ಕೊಡಬೇಕಾದಂಥ ಸಾಲದ ಅಮೌಂಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಈ ಡೆಟರ್ ಅವನಿಗೆ ಅಥಾರಿಟಿ ಕೊಟ್ಟರೆ, ಆಗ ಈ ಏಜೆಂಟಿಗೆ ಏನಾಯಿತು, ಈ ರೆಂಟ್ ಮೇಲೆ ಒಂದು ಇಂಟ್ರೆಸ್ಟ್ ಬಂತು, ಅವನಿಗೆ ಒಂದು ಹಿತಾಸಕ್ತಿ ಬೆಳೀತು ಈ ರೆಂಟ್ ಮೇಲೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಏಜೆನ್ಸಿ, ಈ ಅಥಾರಿಟಿ ಏನು ಕೊಟ್ಟಿರ್ತಾನೆ ಈ ಡೆಟರ್ ಕ್ರೆಡಿಟರಿಗೆ, ಅವನು ಒಬ್ಬನೇ ಈ ಏಜೆನ್ಸಿಯನ್ನು ರಿವೋಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಕೂಡ ಅದೇ, ಎ ಗಿವ್ಸ್ ಅಥಾರಿಟಿ ಟು ಬಿ ಟು ಸೆಲ್ ಎಸ್ ಲ್ಯಾಂಡ್ ಆ್ಯಂಡ್ ಟು ಪೇ ಹಿಮ್ಸೆಲ್ಫ್ ಔಟ್ ಆಫ್ ದಿ ಪ್ರೊಸೀಡ್ಸ್. ಇಲ್ಲಿ ಏನಾಗಿದೆ, ಎ ಬಿಗೆ ಅಥಾರಿಟಿ ಕೊಟ್ಟಿದ್ದಾನೆ. ಯಾವುದಕ್ಕಾಗಿ? ಅವನ ಲ್ಯಾಂಡನ್ನು ಸೆಲ್ ಮಾಡಲಿಕ್ಕೋಸ್ಕರ. ಈ ಸೆಲ್ ಮಾಡೋದ್ರ ಮೂಲಕ ಏನು ಒಂದು ಹಣ ಬರುತ್ತೆ, ಆ ಹಣದಿಂದ ಇವನಿಗೆ ಏನು ದುಡ್ಡು ಕೊಡಲಿಕ್ಕೆ ಇರ್ತದೆ, ಇವನು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅಥಾರಿಟಿ ಕೊಟ್ಟಿರ್ತಾನೆ. ಹಾಗಾಗಿ ಇನ್ ದ ಆಬ್ಸೆನ್ಸ್ ಆಫ್ ಎನ್ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಇವನು ಇದನ್ನು
ರಿವೋಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಏಜೆನ್ಸಿ ಏನು ಕ್ರಿಯೇಟ್ ಮಾಡಿದ್ದಾನೆ ಇದನ್ನು ಅವನೊಬ್ಬನೇ ರಿವೋಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗತ್ತೆ, ಎ ಕೆನಾಟ್ ರಿವೋಕ್ ದಿಸ್ ಅಥಾರಿಟಿ ನಾರ್ ಕ್ಯಾನ್ ಇಟ್ ಬಿ ಟರ್ಮಿನೇಟೆಡ್ ಬೈ ಹಿಸ್ ಡೆತ್ ಆರ್ ಇನ್ಸೆನಿಟಿ. ಈ ಏಜೆಂಟ್ ಏನಿದ್ದಾನೆ ಅವನು ಮರಣ ಹೊಂದಿದ್ರು ಅಥವಾ ಅವನಿಗೆ ಹುಚ್ಚು ಏನಾದರೂ ಹಿಡಿದ್ರೂ ಸಹ ಅಂಥ ಸಂದರ್ಭದಲ್ಲೂ ಕೂಡ ಇವನೊಬ್ಬನೇ ಆ ಏಜೆನ್ಸಿಯನ್ನು ರಿವೋಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ಸೆಕ್ಷನ್ 202 ಹೇಳುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. X, a publisher of a newspaper, agrees to publish at Y's request a defamatory article in respect of Z, as Y agrees to indemnify X against the consequences of the publication. ಇಲ್ಲಿ ಸೆಕ್ಷನ್ 222 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಪ್ರಕಾರ ಈ ಏಜೆಂಟಿಗೆ ಏನು ಒಂದು ರೈಟ್ ಇದೆ ಅದರ ಬಗ್ಗೆ ಈ ಸೆಕ್ಷನ್ ಹೇಳುತ್ತೆ. ಏನು ರೈಟ್ ಅಂದರೆ, ಯಾವಾಗ ಒಬ್ಬ ಏಜೆಂಟ್ ಪ್ರಿನ್ಸಿಪಲ್ನ ಸಲುವಾಗಿ ಒಂದು ಲಾಫುಲ್ ಆ್ಯಕ್ಟ್ ಮಾಡ್ತಾನೋ, ಆ ಲಾಫುಲ್ ಆ್ಯಕ್ಟ್ ಮಾಡಿದ ಕಾರಣದಿಂದ ಅವನಿಗೆ ಏನಾದರೂ ಲಾಸಸ್ ಆದರೆ ಈ ಲಾಸಸನ್ನು ಪ್ರಿನ್ಸಿಪಲ್ ಏನಿರ್ತಾನೆ ಅವನು ಇದನ್ನು ಇಂಡೆಮ್ನಿಫೈ ಮಾಡಬೇಕು ಅನ್ನೋದು ಸೆಕ್ಷನ್ 222 ಹೇಳುತ್ತೆ. ಹಾಗಾಗಿ ಏಜೆಂಟಿಗೆ ಏನು ರೈಟ್ ಇದೆ, ಈ ಹ್ಯಾಸ್ ಅ ರೈಟ್ ಟು ಬಿ ಇಂಡೆಮ್ನಿಫೈಡ್ ಬೈ ದ ಪ್ರಿನ್ಸಿಪಲ್ ಇನ್ ಕೇಸ್ ಆಫ್ ಹಿ ಇನ್ಕರ್ಸ್ ಲಾಸಸ್. ಇದು ಲಾಫುಲ್ ಆ್ಯಕ್ಟ್ಸಿಗೆ ಬರುವಾಗ ಇದು ರೈಟ್ ಆಗಿರುತ್ತೆ. ಆದರೆ ಒಂದು ವೇಳೆ ಈ ಏಜೆಂಟ್ ಏನು ಮಾಡ್ತಾನೆ, ಅನ್ಲಾಫುಲ್ ಆ್ಯಕ್ಟ್ ಮಾಡೋದ್ರ ಮೂಲಕ ಅವನಿಗೆ ಏನಾದರೂ ಲಾಸಸ್ ಆದರೆ, ಈ ಪ್ರಿನ್ಸಿಪಲ್ನ ಸಲುವಾಗಿ ಅವನು ಒಂದು ಅನ್ಲಾಫುಲ್ ಆ್ಯಕ್ಟ್ ಮಾಡೋದ್ರ ಮೂಲಕ ಅವನಿಗೆ ಲಾಸಸ್ ಆದರೆ ಈ ಪ್ರಿನ್ಸಿಪಲ್ ಅದನ್ನು ಇಂಡೆಮ್ನಿಫೈ ಮಾಡಬಹುದಾ ಅನ್ನೋದು ಕ್ವಶನ್ನು. ಹಾಗಾಗಿ ಸೆಕ್ಷನ್ 224 ಏನು ಹೇಳುತ್ತೆ, ಅನ್ಲಾಫುಲ್ ಆ್ಯಕ್ಟ್ ಆದರೆ ಈ ಪ್ರಿನ್ಸಿಪಲ್ ಆವಾಗ ಲಯಬಲ್ ಆಗಿರೋದಿಲ್ಲ ಅಂತ ಸೆಕ್ಷನ್ 224 ಹೇಳುತ್ತೆ. ಇಲ್ಲಿ ಕ್ವಶನಲ್ಲಿ ಏನಾಗಿದೆ, ಎಕ್ಸ್ ಅ ಪಬ್ಲಿಷರ್ ಆಫ್ ಅ ನ್ಯೂಸ್ ಪೇಪರ್, ಎಕ್ಸ್ ಯಾರು, ಅವನು ಒಬ್ಬ ಪಬ್ಲಿಷರ್ ಆಫ್ ನ್ಯೂಸ್ ಪೇಪರ್, ಅಗ್ರೀಸ್ ಟು ಪಬ್ಲಿಷ್ ಅಟ್ ವೈಸ್ ರಿಕ್ವೆಸ್ಟ್. ಇಲ್ಲಿ ವೈ ಅಂತ ಏನಂತ ತೊಗೊಳ್ಬೋದು, ವೈಯನ್ನು ಪ್ರಿನ್ಸಿಪಲ್ ಅಂತ ತೊಗೊಳ್ಬೋದು, ಎಕ್ಸ್ ಒಬ್ಬ ಏಜೆಂಟ್ ಅಂತ ತೊಗೊಳ್ಬೋದು. ಅವನು ಇವನ ರಿಕ್ವೆಸ್ಟ್ ಮೇರೆಗೆ ಝೆಡ್ನ ಮೇಲೆ ಒಂದು ಡಿಫಾಮೇಟ್ರಿ ಆರ್ಟಿಕಲನ್ನು ಪಬ್ಲಿಷ್ ಮಾಡಲಿಕ್ಕೆ ಒಪ್ಕೊಳ್ತಾನೆ. ವೈ ಅಗ್ರೀಸ್ ಟು ಇಂಡೆಮ್ನಿಫೈ ಎಕ್ಸ್ ಅಗೇನ್ಸ್ಟ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ದಿ ಪಬ್ಲಿಕೇಶನ್. ವೈ ಏನು ಹೇಳ್ತಾನೆ, ಈ ಪಬ್ಲಿಕೇಶನ್ ಮಾಡೋದ್ರಿಂದ, ಡಿಫಾಮೇಟ್ರಿ ಆರ್ಟಿಕಲನ್ನು ಪಬ್ಲಿಷ್ ಮಾಡೋದ್ರಿಂದ ಏನು ಲಾಸಸ್ ಆದ್ರೂ ಕೂಡ ನಾನು ಅದನ್ನು ನಿನಗೆ ಇಂಡೆಮ್ನಿಫೈ ಮಾಡ್ತೇನೆ ಅಂತ ಇವನು ಪ್ರಾಮಿಸ್ ಮಾಡ್ತಾನೆ. ಇನ್ ಅ ಸೂಟ್ ಬೈ ಝೆಡ್, ಎಕ್ಸ್ ಹ್ಯಾಸ್ ಟು ಪೇ ಡ್ಯಾಮೇಜಸ್ ಆ್ಯಂಡ್ ಇನ್ಕರ್ ಎಕ್ಸ್ಪೆನ್ಸಸ್. ಇದು ಪಬ್ಲಿಷ್ ಮಾಡಿದ್ರಿಂದ ಇವನನ್ನು ಕೋರ್ಟಿಗೆ ಹೇಳ್ತಾನೆ, ಏಜೆಂಟನ್ನು ಕೋರ್ಟಿಗೆ ಹೇಳ್ತಾನೆ. ಹಾಗಾಗಿ ಇವನು ಅದಕ್ಕೆ ಡ್ಯಾಮೇಜಸನ್ನು ಕೊಡಬೇಕಾಗತ್ತೆ. ಸೊ ಈ ಡ್ಯಾಮೇಜಸನ್ನು ಇವನಿಂದ ಇಂಡೆಮ್ನಿಫೈ ಮಾಡ್ಕೊಳ್ಬೋದಾ ಅನ್ನೋದು ಇಲ್ಲಿ ಕ್ವಶನ್ನು. ಸೆಕ್ಷನ್ 224 ಪ್ರಕಾರ ಇಲ್ಲಿ ಒಂದು ಡಿಫಾಮೇಟ್ರಿ ಆರ್ಟಿಕಲನ್ನು ಪಬ್ಲಿಷ್ ಮಾಡೋದು ಅನ್ಲಾಫುಲ್. ಸೊ ಅನ್ಲಾಫುಲ್ ಆ್ಯಕ್ಟಿಗೆ ಪ್ರಿನ್ಸಿಪಲ್ ಅದನ್ನು ಇಂಡೆಮ್ನಿಫೈ ಮಾಡ್ಬೋದು ಅನ್ನೋದು ಲಯಬಲ್ ಇಲ್ಲ ಅಂತ ನಾವು ಸೆಕ್ಷನ್ 224 ನೋಡಿದ್ದೇವೆ. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗತ್ತೆ, ವೈ ಈಸ್ ನಾಟ್ ಲಯಬಲ್, ಪ್ರಿನ್ಸಿಪಲ್ ವೈ ಈಸ್ ನಾಟ್ ಲಯಬಲ್ ಆಸ್ ದಿ ಆ್ಯಕ್ಟ್ ವಾಸ್ ಕ್ರಿಮಿನಲ್. ಇದು ಇದರಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, A consigns goods to B for sale and gives him instructions not to sell under a fixed price. C, being ignorant of instructions given to B, enters into a contract with B to buy the goods at a price lower than the reserved price. ಇಲ್ಲಿ ಯಾವ ಸೆಕ್ಷನ್ ಬರುತ್ತೆ, ಇಲ್ಲಿ ಸೆಕ್ಷನ್ 237 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಹೇಳುತ್ತೆ. ನಾವು ಏಜೆನ್ಸಿ, ಅದು ಕ್ರಿಯೇಷನ್ ಆಫ್ ಏಜೆನ್ಸಿಯ ಮೇಲೆ, ಒಂದು ಏಜೆನ್ಸಿ ಹೇಗೆ ಕ್ರಿಯೇಟ್ ಆಗಿದೆ ಅನ್ನೋದ್ರ ಮೇಲೆ ಎರಡು ಪ್ರಕಾರದಲ್ಲಿ ಅದು ಕ್ರಿಯೇಟ್ ಆಗ್ಬೋದು. ಒಂದು ಎಕ್ಸ್ಪ್ರೆಸ್ ಅಗ್ರಿಮೆಂಟ್ನ ಮೂಲಕ ಅದು ಕ್ರಿಯೇಟ್ ಆಗಿರ್ಬೋದು, ಅಥವಾ ಇಂಪ್ಲೈಡ್ ಅಗ್ರಿಮೆಂಟ್ ಮೇಲೆ ಅದು ಕ್ರಿಯೇಟ್ ಆಗಿರ್ಬೋದು. ಒಂದು ಏಜೆನ್ಸಿ ಇದೆ ಅಂತ ನಾವು ಹೇಗೆ ಪ್ರಿಸ್ಯೂಮ್ ಮಾಡ್ಬೋದು, ಆ ಪಾರ್ಟೀಸ್ಗಳ ಮಧ್ಯದಲ್ಲಿ ಇರುವಂಥ ರಿಲೇಷನ್ಶಿಪ್ ಮೇಲೆ ನಾವು ಏಜೆನ್ಸಿ ಇದ್ದಿರಬಹುದು ಅಂತ ನಾವು ಅಂದ್ಕೊಳ್ಬೋದು, ಅಥವಾ ಪಾರ್ಟೀಸ್ಗಳ ಕಂಡಕ್ಟ್ನ ಮೇರೆಗೆ ನಾವು ಒಂದು ಏಜೆನ್ಸಿ ಇದ್ದಿರಬಹುದು ಅಂತ ಅಂದ್ಕೊಳ್ಬೋದು, ಅಥವಾ ಅಲ್ಲಿ ಸರ್ಕಮ್ಸ್ಟೆನ್ಸ್ ಆಫ್ ಅ ಕೇಸ್, ಆ ಕೇಸಿನ ಸಂದರ್ಭ ಹೇಗಿತ್ತು ಅನ್ನೋದು ನೋಡೋದ್ರ ಮೂಲಕ ಒಂದು ಏಜೆನ್ಸಿ ಇತ್ತೋ ಇಲ್ವೋ ಅನ್ನೋದು ನಾವು ನೋಡ್ಬೋದು. ಅದರಲ್ಲಿ ಒಂದು ಬರೋದು ಯಾವುದು ಅಂದರೆ ಏಜೆನ್ಸಿ ಬೈ ಎಸ್ಟೋಪಲ್ ಅಂತ ಇದೆ. ಈ ಏಜೆನ್ಸಿ ಬೈ ಎಸ್ಟೋಪಲಲ್ಲಿ ಏನಾಗತ್ತೆ, ಏಜೆನ್ಸಿ ಬೈ ಎಸ್ಟೋಪಲ್ಲಿ ಏನಾಗತ್ತೆ, ಒಬ್ಬ ಪ್ರಿನ್ಸಿಪಲ್ ಏನಿರ್ತಾನೆ ಅವನು ಮೂರನೇ ಪಾರ್ಟಿಗೆ ಒಂದು ನಂಬುವಂತೆ ಮಾಡ್ತಾನೆ. ಏನಂತ, ಯಾರೋ ಒಬ್ಬನಿಗೆ
ಇವನು ನನ್ನ ಏಜೆಂಟ್, ನಾನು ಅವನಿಗೆ ಏಜೆಂಟಿನ ಅಥಾರಿಟಿ, ನನ್ನ ಏಜೆಂಟಿನ ಅಥಾರಿಟಿಯನ್ನು ನಾನು ಕೊಟ್ಟಿದ್ದೇನೆ ಅಂತ ಒಂದು ವೇಳೆ ಅವನು ನಂಬೋ ಹಾಗೆ ಮಾಡಿದರೆ, ಆ ನಂಬಿಕೊಂಡು ಅವನು ಅದರ ಮೇಲೆ ಏನಾದರೂ ಒಂದು ಆ್ಯಕ್ಟ್ ಮಾಡಿದರೆ ಕೊನೆಗೆ ಅವನು ಈ ಏಜೆಂಟಿನ ಅಥಾರಿಟಿಯನ್ನು ಡಿನೈ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಸೆಕ್ಷನ್ 237 ಹೇಳುತ್ತೆ. ಸೊ ಇಲ್ಲಿ ಏನಾಗಿದೆ, ಎ ಕನ್ಸೈನ್ಸ್ ಗೂಡ್ಸ್ ಟು ಬಿ ಫಾರ್ ಸೇಲ್. ಎ ಏನಿದ್ದಾನೆ, ಎ ಪ್ರಿನ್ಸಿಪಲ್ಲು, ಅವನು ಬಿಗೆ, ಇವನು ಬಿ ಅಂತ ತಗೊಂಡ್ರೆ ನಾವು ಗೂಡ್ಸನ್ನು ಕೊಡೋದ್ರ ಮೂಲಕ ಈ ಸಿಗೆ ಮಾರಾಟ ಮಾಡಲಿಕ್ಕೋಸ್ಕರ ಬಿಗೆ ಕೆಲವೊಂದು ಗೂಡ್ಸ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಅವನು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾನೆ, ಏನು ಅಂದರೆ ನಾಟ್ ಟು ಸೆಲ್ ಅಂಡರ್ ಅ ಫಿಕ್ಸ್ಡ್ ಪ್ರೈಸ್, ಒಂದು ಪ್ರೈಸಿನ ಕೆಳಗೆ ಅವನು ಅದನ್ನು ಮಾರಲಿಕ್ಕಿಲ್ಲ ಅನ್ನೋ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾನೆ. ಒಂದು ವೇಳೆ ಈಗ ಈ ಬಿ ಏನು ಮಾಡ್ತಾನೆ, ಸಿ ಬೀಯಿಂಗ್ ಇಗ್ನೋರೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ಬಿ ಎಂಟರ್ಸ್ ಇನ್ ಟು ಅ ಕಾಂಟ್ರಾಕ್ಟ್ ವಿತ್ ಬಿ ಟು ಬೈ ದ ಗೂಡ್ಸ್ ಅಟ್ ಅ ಪ್ರೈಸ್ ಲೋವರ್ ದ್ಯಾನ್ ದ ರಿಸರ್ವ್ ಪ್ರೈಸ್. ಸಿಗೆ ಈ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಗೊತ್ತಿಲ್ಲ, ಅವನು ಈ ಫಿಕ್ಸ್ಡ್ ಪ್ರೈಸ್ ಏನಿದೆ ಅದರ ಕೆಳಗಡೆ ಅವನು ಮಾರಾಟ ತಗೊಳ್ಳಿಕ್ಕೆ, ಪರ್ಚೇಸ್ ಮಾಡಲಿಕ್ಕೆ ಒಪ್ಕೊಳ್ತಾನೆ. ಈಗ ಈ ಪ್ರಿನ್ಸಿಪಲ್ ಈ ಫಿಕ್ಸ್ಡ್ ಪ್ರೈಸ್ಗಿಂತ ಕೆಳಗೆ ಆಗಿರುವಂಥ ಈ ಕಾಂಟ್ರಾಕ್ಟನ್ನು ಅವನು ಇದು ವ್ಯಾಲಿಡ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ಈ ಏಜೆಂಟಿನ ಅಥಾರಿಟಿ, ಇವನು ಏಜೆಂಟ್, ನಾನು ಇವನಿಗೆ ಸೆಲ್ ಮಾಡಲಿಕ್ಕೆ ಅಥಾರಿಟಿ ಕೊಟ್ಟಿದ್ದೇನೆ ಅಂತ ಅವನು ಈ ಗೂಡ್ಸ್ ಕೊಡೋದ್ರ ಮೂಲಕ ಈ ಮೂರನೇ ವ್ಯಕ್ತಿಗೆ ತಿಳಿಸಿದ್ದಾನೆ. ಈಗ ಇವನು ಈ ಏಜೆಂಟಿನ ಅಥಾರಿಟಿಯನ್ನು ಡಿನೈ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವನೇನಿರ್ತಾನೆ, ಈ ಕಾಂಟ್ರಾಕ್ಟಿಂದ ಇದರಿಂದ ಬೌಂಡ್ ಆಗಿರ್ತಾನೆ. ಈ ಒಂದು ವೇಳೆ ಇವನು ಈ ಅಥಾರಿಟಿನ ಎಕ್ಸೀಡ್ ಮಾಡಿದರೂ ಸಹ ಈ ಕಾಂಟ್ರಾಕ್ಟಿಂದ ಅವನು ಈ ಕಾಂಟ್ರಾಕ್ಟಿಗೆ ಬೌಂಡ್ ಆಗಿರ್ತಾನೆ ಅನ್ನೋದು ಇಲ್ಲಿ ಆನ್ಸರ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ, ಬಿ, ಎ ಈಸ್ ಬೌಂಡ್ ಬೈ ದಟ್ ಕಾಂಟ್ರಾಕ್ಟ್. ಇದಿಷ್ಟು ಪಾರ್ಟ್ 5ನ ಕ್ವಶನ್ಸ್ಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬೇರೆ ಟಾಪಿಕ್ಸ್ಗಳೊಂದಿಗೆ ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.